ಇನ್ನು ಮಂಡ್ಯದಲ್ಲಿ ಪ್ರೀತಮ್ ಗೌಡ ಭಾವಚಿತ್ರ ಇದ್ದಂತ ಫ್ಲೆಕ್ಸ್ಗೆ ಬೆಂಕಿ ಇಡಲಾಗಿದೆ. ಇಷ್ಟು ಮಟ್ಟಿಗೆ ಈಗ ಜಟಾಪಟಿ ಜೋರಾಗಿದೆ. ಮಾಜಿ ಶಾಸಕ ಪ್ರೀತಮ್ ಗೌಡ ಭಾವಚಿತ್ರ ಇದ್ದಂತ ಫ್ಲೆಕ್ಸ್ಗೆ ಬೆಂಕಿ ಹಚ್ಚಲಾಗಿದೆ. ಪೆಟ್ರೋಲ್ ಹಾಕಿ ಫ್ಲೆಕ್ಸ್ಗಳನ್ನ ಸುಟ್ಟು ಹಾಕಿದಂತ ಕಿಡಿಗೇಡಿಗಳು. ನಿನ್ನೆ ಕೂಡ ಬಹಳ ಜಟಾಪಟಿ ಆಗಿತ್ತು. ಈಗ ಮಂಡ್ಯ ಹೊರವಲಯದ ಉಮ್ಮಡಹಳ್ಳಿ ಸಮೀಪ ಆಗಿರುವಂತಹ ಘಟನೆ. ಮಾಜಿ ಶಾಸಕ ಪ್ರೀತಮ್ ಗೌಡ ಭಾವಚಿತ್ರ ಇದ್ದಂತ ಫ್ಲೆಕ್ಸ್ ಇತ್ತು. ಆದ್ರೆ ಆ ಫ್ಲೆಕ್ಸ್ಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ. ನಿನ್ನೆ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಜಟಾಪಟಿ ಆಗಿತ್ತು ಮಂಡ್ಯದಲ್ಲಿ ಪ್ರೀತಮ್ ಗೌಡ ವಿಚಾರವಾಗಿ ಘೋಷಣೆ ಕೂಗಿದ್ದಕ್ಕೆ. ಇದೀಗ ನೋಡಿ, ಈ ಫ್ಲೆಕ್ಸ್ ಅನ್ನ ಈಗ ಪೆಟ್ರೋಲ್ ಹಾಕಿ ಅಲ್ಲಿ ಬೆಂಕಿ ಹಚ್ಚಿದ್ದಾರೆ. ಈಗ ಮಾಜಿ ಶಾಸಕ ಪ್ರೀತಮ್ ಗೌಡ ಭಾವಚಿತ್ರ ಇದ್ದಂತ ಒಂದು ದೊಡ್ಡ ಫ್ಲೆಕ್ಸ್ ಇದು. ನೀವು ನೋಡ್ತಾ ಇದ್ರೆ ಒಂದಷ್ಟು ಸ್ಥಳೀಯ ನಾಯಕರ ಫೋಟೋಗಳು ಕೂಡ ಇದೆ. ಆದ್ರೆ ಅದಕ್ಕೆ ಈಗ ಪೆಟ್ರೋಲ್ ಸುರಿದು ರಾತ್ರಿ ಬೆಂಕಿ ಹಚ್ಚಿದ್ದಾರೆ. ಮಾಜಿ ಶಾಸಕ ಪ್ರೀತಮ್ ಗೌಡ ಆರಂಭದಲ್ಲೇ ಈ ಮೀಟಿಂಗ್ ಏನಾಯ್ತಲ್ಲ, ಈ ಪಾದಯಾತ್ರೆ ಅದು, ಅವರಲ್ಲಿ ಬಹಳ ಮೈನ್ ಸೀಟಲ್ಲಿ ಕೂತಿರುವಾಗನೇ ಎಚ್ ಡಿ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ರು. ದೇವೇಗೌಡರ ಕುಟುಂಬವನ್ನು ಮುಗಿಸೋಕೆ ಹೊರಟಂಥ ವ್ಯಕ್ತಿ, ಸೊ ಆತನನ್ನು ಮುಂದೆ ಇಟ್ಟು ನೀವು ಈ ಪಾದಯಾತ್ರೆ ಪ್ಲಾನ್ ಮಾಡ್ತಿದ್ದೀರಾ ಅಂತ ಗರಂ ಆಗಿದ್ರು. ನಂತರ ಕೇಂದ್ರ ನಾಯಕರೆಲ್ಲ ಮಾತನಾಡಿ ಸ್ವಲ್ಪ ಕಾಂಪ್ರೋ ಆಯ್ತು ಅದು. ಸೊ ಆದರೆ ಕಾರ್ಯಕರ್ತರಲ್ಲಿ ಮಾತ್ರ ಕುಮಾರಸ್ವಾಮಿ ಅವರು ಹೇಳಿದಂಥ ಮಾತು, ಜೊತೆಗೆ ಹಿಂದಿನಿಂದ ದೇವೇಗೌಡರ ಕುಟುಂಬ ಮತ್ತು ಪ್ರೀತಮ್ ಗೌಡ ನಡುವೆ ಹಾಸನದಲ್ಲಿದ್ದಂಥ ಒಂದಷ್ಟು ಕೋಲ್ಡ್ ವಾರ್, ಇದೆಲ್ಲವೂ ಕೂಡ ಈಗ ಮತ್ತೆ ಇಲ್ಲಿ ಪ್ರತಿಧ್ವನಿಸ್ತಾ ಇದೆ. ಸೊ ಮಾಜಿ ಶಾಸಕ ಪ್ರೀತಮ್ ಗೌಡ ಭಾವಚಿತ್ರ ಇದ್ದಂಥ ಫ್ಲೆಕ್ಸ್ಗೆ ಬೆಂಕಿ ಹಚ್ಚಲಾಗಿದೆ.